ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಈವ್ನಿಂಗ್ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಅಂದ್ಬಿಟ್ಟು ನಾನು ಗಿರಿ ಹೊರಟಿದ್ವಿ. ಯಾಕೆ ನಿಂತಿದ್ರಿ? ಏನೋ ನಾಚಿಕೆ ನಿನಗೆ? ಹಾಗೆ ಟೂ ವೀಲರಲ್ಲಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮೂರ ಪಕ್ಕನೇ ಇದೆ ಒಂದು ಪಾನಿಪುರಿ ಅಂಗಡಿ, ಅಲ್ಲಿ ಹೋಗಿ ಪಾನಿಪುರಿ ತಿಂದ್ಕೊಂಡು ಹಾಗೆ ಗೋಬಿ ತಿಂದ್ಕೊಂಡು ಬಂದ್ವಿ. ಗುಡ್ ಮಾರ್ನಿಂಗ್. ನಿನ್ನೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಆ್ಯಂಡ್ ಆಲೂಗಡ್ಡೆ ಪಲ್ಯ. ಇಲ್ಲಿ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ರೊಟ್ಟಿ ತಡ್ತಾ ಇದ್ದೀನಿ. ಕೈಯಲ್ಲೇ ತಡ್ತಾ ಇದ್ದೀನಿ. ನೀಟಾಗಿ ಹೀಗೆ ಹೊತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹೀಗೆ ಹಂಚು ಕಾದಿದೆ. ಇವಾಗ ರೊಟ್ಟಿನ ಹಾಕೋತಾ ಇದ್ದೀನಿ. ಹಾಗೆ ರೊಟ್ಟಿಗೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿಯಾಗಿದೆ. ಇದು ಸ್ವಲ್ಪ ಹಾಗೆ ಒಣಗೋ ತನಕ ಒಂದೆರಡು ನಿಮಿಷ ಬೇಯೋದಕ್ಕೆ, ಆಮೇಲೆ ತಿರುವಾಕಬೇಕು. ಇನ್ನೂ ಬೆಂದಿಲ್ಲ. ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳತ್ತೆ. ಒಲೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಗ್ಯಾಸಲ್ಲಿ ಅಷ್ಟೊಂದು ಗರಿಗರಿಯಾಗಿ ಬರಲ್ಲ ಅಕ್ಕಿ ರೊಟ್ಟಿ. ಒಲೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮೂರ ಸೈಡೆಲ್ಲ ಒಲೆಯಲ್ಲೇ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಅದನ್ನು ಬೇಲಿ ಅಂದ್ಬಿಟ್ಟು ಮಿಕ್ಕಿರೋದನ್ನ ನಾನು ಹಿಟ್ಟನ್ನೆಲ್ಲ ಮಿಲ್ಕೋತಾ ಇದ್ದೀನಿ. ಹಿಟ್ಟನ್ನ ಎಷ್ಟು ಚೆನ್ನಾಗಿ ಮಿಲಿತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ಇಲ್ಲಾಂದರೆ ಒಡ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಹಾಗೆ ಈವ್ನಿಂಗ್ ಸ್ವಲ್ಪ ಮಾರ್ಕೆಟ್ ಹೋಗಿ ಸ್ವಲ್ಪ ಐಟಮ್ಸ್ನೆಲ್ಲ ಬಂದಿದ್ವಿ ನಾನು ಗಿರಿ. ಹಾಗೆ ಸೊಪ್ಪು ಮತ್ತು ತರಕಾರಿ ಅದೆಲ್ಲ ತಂದಿದ್ವಿ. ಅದೇ ಸೊಪ್ಪನ್ನ ಸ್ವಲ್ಪ ಬಿಡಿಸಿ ಇಟ್ಕೊಂಡ್ರೆ ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ನಾನು ಇವಾಗ ಸೊಪ್ಪನ್ನೆಲ್ಲ ಹಾಗೆ ಟಿ ವಿ ನೋಡ್ಕೊತ ಸೀರಿಯಲ್ಗಳನ್ನ ನೋಡ್ಕೊತ ಸೊಪ್ಪನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಪಾಲಕ್ ಜೊತೆ ಸ್ವಲ್ಪ ಬೇಳೆ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಇಲ್ಲ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ರೈಸ್ಗೆ. ಅದಕ್ಕೋಸ್ಕರ ಅದನ್ನು ಮಾಡೋಕ್ಕೆ ಅಂದ್ಬಿಟ್ಟು ನಾನು ಜಾಸ್ತಿ ತಗೊಳ್ಳೋದು ಪಾಲಕ್ನ. ಬೇರೆ ಏನು ನಾನು ಜಾಸ್ತಿ ಮಾಡಲ್ಲ ಪಾಲಕಲ್ಲಿ. ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡ್ತೀನಿ. ನಂಗೆ ಅದೇ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ನೈಟ್ ಸ್ವಲ್ಪ ಲೈಟಾಗಿರಲಿ ಫುಡ್ಡು ಅಂದ್ಬಿಟ್ಟು ಫ್ರೂಟ್ ಸಲಾಡ್ ಮಾಡಿಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ಕನಕಪುರಕ್ಕೆ ಹೋದಾಗ ಸ್ವಲ್ಪ ಅದು ಇದು ತಿಂದಿದ್ನಲ್ಲ, ಅದಕ್ಕೆ ಲೈಟಾಗಿರಲಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ನಾನು ಇವಾಗ ರುಬ್ತಾ ಇರೋದು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ. ಇದನ್ನು ನಾನು ರುಬ್ಕೊತಾ ಇದ್ದೀನಿ. ನಾನು ರುಬ್ಬೋಕ್ಕೆ ಹಾಕೋದನ್ನೆಲ್ಲ ನಾನು ವೀಡಿಯೋ ಮಾಡಿದ್ದೆ, ಬಟ್ ಅದು ಏನು ವೀಡಿಯೋ ರೆಕಾರ್ಡೇ ಆಗಿಲ್ಲ. ಸೊ ಅದರಲ್ಲಿ ನಾನು ಹಾಕಿರೋದು ಅಷ್ಟು ಐಟಮ್ನ ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ ಟೊಮೆಟೊ ಬಾತ್ಗೆ. ಇವಾಗ ಕುಕ್ಕರ್ ಮೇಲ್ಗಡೆ ಇತ್ತು, ಅದಕ್ಕೋಸ್ಕರ ಕುಕ್ಕರ್ನ ಎತ್ಕೋತಾ ಇದ್ದೀನಿ. ಚಿಕ್ಕ ಕುಕ್ಕರ್ ಅದು ಸಾಕಾಗುತ್ತೆ, ಯಾಕಂದರೆ ನಮಗೆ ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟೇ ಅಲ್ವಾ, ಇಬ್ಬರಿಗೆ. ಅದಕ್ಕೆ ಒಂದು ಗ್ಲಾಸ್ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದೇ ಜಾಸ್ತಿ ಆಗುತ್ತೆ, ಬಟ್ ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಆಮೇಲೆ ಮಧ್ಯಾಹ್ನ ತಿನ್ಕೋಬೋದು ಅಂತ ಇವಾಗ ಕುಕ್ಕರ್ನ ಇಟ್ಕೊಂಡಾಯಿತು. ಇವಾಗ ನೆಕ್ಸ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಬಾತ್ಗೆ ರೆಡಿ ಮಾಡಬೇಕು. ಹಾಗೆ ಮಾಡ್ತಾನೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಏನಾದರೂ ಕೆಲಸ ಇರುತ್ತೆ. ಸೊ ಅದನ್ನು ಮಾಡಿಕೊಂಡು ಈ ಕಡೆ ಟಿಫನ್ಗೂ ರೆಡಿ ಮಾಡಿಕೊಂಡು ಮಾಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಕುಕ್ಕರ್ನ ತೊಳೆದೇ ಇಟ್ಟಿರ್ತೀವಿ, ಬಟ್ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಳಗಡೆ ಎಲ್ಲ ತೊಳ್ಕೊಂಡು
ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ, ಒಂದು ಸತಿ ತೊಳೆದಿದ್ರೂ ಇನ್ನೊಂದು ಸತಿ ಅಡುಗೆ ಮಾಡಬೇಕಾದ್ರೆ ತಿರ್ಗಾ ಇದೊಂದು ಸಲ ನೀರು ಹಾಕಿ ತೊಳ್ಕೊಂಡು ಆಮೇಲೆ ಯೂಸ್ ಮಾಡ್ತೀನಿ. ಇವಾಗ ಗ್ಯಾಸ್ನ ಹಚ್ಕೋತಾ ಇದ್ದೀನಿ ನಾನು. ತಿರ್ಗಾ ಹಾಗೆ ಆಗಿಬಿಟ್ಟಿದೆ. ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡೆ, ಬಟ್ ಇದು ರೆಕಾರ್ಡ್ ಆಗಿರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು ಕ್ಲಿಪ್ಪು. ಇದಕ್ಕೆ ನಾನು ಇವಾಗ ಕುಕ್ಕರ್ಗೆ ಆಯಿಲ್ ಮತ್ತು ಈರುಳ್ಳಿ, ಚಕ್ಕೆ, ಲವಂಗ ಅದೆಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ಫ್ರೈ ಆದಮೇಲೆ ನಾನು ಇವಾಗ ರುಬ್ಕೊಂಡಿರೋ ಮಸಾಲ ಪೇಸ್ಟ್ನ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ನಾನು ರುಬ್ಕೊಂಡಿದ್ನಲ್ಲ, ಆ ಪೇಸ್ಟನ್ನು ನಾನು ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ನಾನು ಅದನ್ನು ಪೇಸ್ಟ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಸಾರಿ, ಕ್ಲಿಪ್ಪು ಮಿಸ್ ಆಗೋಯಿತು, ಬಟ್ ರೆಕಾರ್ಡ್ ಆಗಿತ್ತು, ಬಟ್ ಅದು ಹೇಗೋ ಡಿಲೀಟ್ ಆಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಓಕೆ, ನೆಕ್ಸ್ಟ್ ಇವಾಗ ನಾನು ಟೊಮೆಟೊ ಬಾತ್ ಮಾಡ್ತಾಯಿದ್ದೀವಲ್ವ. ಟೊಮೆಟೊ ಇಂಪಾರ್ಟೆಂಟ್ ಅಲ್ವಾ ಟೊಮೆಟೊ ಬಾತ್ಗೆ, ಅದಕ್ಕೋಸ್ಕರ ಟೊಮೆಟೊನ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಇವಾಗ ಅದನ್ನು ಸಪ್ರೇಟಾಗಿ ನಾನು ಅದೇ ಜಾರಲ್ಲಿ ಸಪ್ರೇಟಾಗಿ ರುಬ್ಕೋತಾ ಇದ್ದೀನಿ. ಇವಾಗ ರುಬ್ಕೊಂಡೆಲ್ಲ ಆದಮೇಲೆ ವಯರ್ನೆಲ್ಲ ನೀಟಾಗಿ ಸುತ್ತಿ ಇಡ್ತಾ ಇದ್ದೀನಿ. ಮತ್ತು ಸುಮ್ಮನೆ ಅಲ್ಲಿ ಕೈ ಸಿಕ್ಕಾಕೊಳ್ಳುತ್ತೆ ಅಂದ್ಬಿಟ್ಟು ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇವಾಗ ಅದೆಲ್ಲ ಮಸಾಲೆ ಸ್ವಲ್ಪ ಫ್ರೈ ಆಗಿರುತ್ತೆ. ಇವಾಗ ನಾನು ಅದಕ್ಕೆ ಡ್ರೈ ಪೀಸ್ನ ನಾನು ನೈಟೇ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ನಾನು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಕೊಂಡು ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಲೆಲ್ಲ ಸ್ವಲ್ಪ ಬೇಯಲಿ ಅಂತ ಚೆನ್ನಾಗಿ ಇವಾಗ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಎಣ್ಣೆಲೆಲ್ಲ ಚೆನ್ನಾಗಿ ಅದು ಬೆಂದ್ಕೊಳ್ಳಿ ಅಂದ್ಬಿಟ್ಟು. ಇವಾಗ ನಾನು ಟೊಮೆಟೊ ಪೇಸ್ಟ್ನ ಮಾಡ್ಕೊಂಡಿದ್ನಲ್ವ, ಅದನ್ನು ಇವಾಗ ನಾನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಅದ್ರ ಜೊತೆ ಫ್ರೈ ಆಗಲಿ, ಸ್ವಲ್ಪ ನಾವು ಎಷ್ಟು ಚೆನ್ನಾಗಿ ಅದನ್ನು ಮಸಾಲ ಫ್ರೈ ಮಾಡ್ತೀವೋ ಅಷ್ಟು ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ ಈ ಥರ ಮಸಾಲ ಬಂದಿದೆ. ಇನ್ನು ಸ್ವಲ್ಪ ಅದು ಎಣ್ಣೆ ಬಿಡ್ಕೊಳ್ಳೋ ಥರ ನಾವು ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಟೊಮೆಟೊ ಬಾತು. ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಸಾಲೆಗೆ ಸ್ವಲ್ಪ ಖಾರಕ್ಕೆ ಹಾಕೋತಾ ಇದ್ದೀನಿ, ಯಾಕಂದರೆ ನಾನು ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕಿರಲಿಲ್ಲ, ಸ್ವಲ್ಪ 1 ಸ್ಪೂನ್ ಹಾಕಿದ್ದೀನಿ ಚಿಲ್ಲಿ ಪೌಡರ್ನ. ಹಾಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕಿ, ನನ್ನ ಕೈಯಲ್ಲಿ ಜಾಸ್ತಿ ಉಪ್ಪು ಮುಂದು, ಅದಕ್ಕೋಸ್ಕರ ನಾನು ನೋಡಿಕೊಂಡು ಸ್ವಲ್ಪ ಹಾಕ್ಕೋತೀನಿ. ಹಾಗೆ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಮಸಾಲ ಎಲ್ಲ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೆ. ಇವಾಗ ನಾನು 1 ಗ್ಲಾಸ್ ಅಕ್ಕಿನ ನಾನು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ನಾನು ಅದಕ್ಕೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಅಷ್ಟೇ ನಾನು ತೊಗೊಂಡಿದ್ದು. ಅದನ್ನು ಸ್ವಲ್ಪ ನೀರಲ್ಲಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಉದುರಾಗಿ ಬರುತ್ತೆ ರೈಸು. ಇವಾಗ ನೀಟಾಗಿ ಎಲ್ಲ ಒಂದು ಮಿಕ್ಸ್ ಕೊಟ್ಕೋತೀನಿ, ಯಾಕಂದರೆ ಒಂದು ಸ್ವಲ್ಪ ಮಸಾಲೆ ಜೊತೆಗೆಲ್ಲ ಅಕ್ಕಿನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿದ್ರೆ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಅಕ್ಕಿ ಹಿಡೀಲಿ ಅಂದ್ಬಿಟ್ಟು ಅಷ್ಟೇ. ಇವಾಗ ನಾನು ನೀರು ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ ನಾನು ಅಕ್ಕಿ ತಗೊಂಡಿರೋದು, 2 ಗ್ಲಾಸ್ನ ನೀರು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕುದಿಯೋ ತನಕ ನಾನು ಸ್ವಲ್ಪ ಬಿಡ್ತೀನಿ. ಇವಾಗಲೇ ಸ್ವಲ್ಪ ನಿಮಗೆ ಉಪ್ಪು ಏನಾದರೂ ಬೇಕಾ ಅಂತ ನೋಡಿಬಿಟ್ಟು, ಇವಾಗ ನನಗೆ ಸ್ವಲ್ಪ ಉಪ್ಪು ಬೇಕಿತ್ತು, ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 3 ವಿಷಲ್ ಬಂದರೆ ಸಾಕಾಗುತ್ತೆ. ಆಮೇಲೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಅಂತ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಡ್ಯೂಟಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ, ಜಸ್ಟ್ ಒಂದು ಸನ್ಸ್ಕ್ರೀನ್ ಹಾಕೋತೀನಿ, ಹಾಗೆ ಒಂದು ಕ್ರೀಮ್ ಹಾಕೋತೀನಿ, ಒಂದು ಸ್ವಲ್ಪ ಪೌಡರ್ ಹಚ್ಕೋತೀನಿ. ನೀವೇ ಲಾಸ್ಟ್ ಟೈಮ್ ನೋಡಿದ್ದೀರ, ಲಾಸ್ಟ್ ವ್ಲಾಗಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಜಾಸ್ತಿ ಬೋರ್ ಮಾಡಲ್ಲ ನಾನು, ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡೋದು. ವರ್ಕ್ ಹೋಗ್ಬೇಕಾದ್ರೆ ನಾನು ಜಾಸ್ತಿ ಲಿಪ್ಸ್ಟಿಕ್ ಅದೆಲ್ಲ ಹಚ್ಕೊಂಡು ಹೋಗಲ್ಲ, ಯಾವತ್ತೋ ಒಂದಿನ ರೇರಾಗಿ ಹಚ್ಕೊಂಡು ಹೋಗೋದು. ಸೊ ಡೈಲಿ ಸಿಂಪಲಾಗಿ ಹಾಗೆ ಮೇಕಪ್ ಮಾಡಿಕೊಂಡು ಹೋಗ್ತೀನಿ ನಾನು.
ರೆಡಿ ಆದಮೇಲೆ ನೋಡ್ತಾ ಇದ್ದೀನಿ ಶರ್ಟ್ಗೆ ಐರನ್ನೇ ಆಗಿರಲಿಲ್ಲ, ಸ್ವಲ್ಪ ಸುಕ್ ಥರ ಆಗಿತ್ತು. ಅದಕ್ಕೋಸ್ಕರ ಟೈಮ್ ಬೇರೆ ಆಗಿದೆ, ಇವತ್ತು ಗೆಸ್ಟ್ ಬೇರೆ ಚೆಕ್-ಇನ್ ಇತ್ತು. ಸೊ ಬೇಗ ಐರನ್ ಮಾಡೋಣ ಅಂದ್ಬಿಟ್ಟು ಐರನ್ ಮಾಡೋಕ್ಕೂ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಜಾಸ್ತಿ ಹೀಟಾಗಿ ಇಟ್ಬಿಟ್ರೆ ಎಲ್ಲರೂ ಸುಟ್ಟೋಗ್ಬಿಟ್ರೆ ಅನ್ನೋ ಭಯ ನನಗೆ. ಲಾಸ್ಟ್ ಟೈಮ್ ಒಂದು ಸತಿ ಅದೇ ಥರ ಮಾಡಿದ್ದೆ ಗಿರಿದೊಂದು ಬಟ್ಟೆನ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಭಯ ಆಗುತ್ತೆ. ಜಾಸ್ತಿ ಹೀಟ್ ಆದ ತಕ್ಷಣ ನನಗೆ ಐರನ್ ಮಾಡೋಕ್ಕೆ ಭಯ ಆಗುತ್ತೆ. ಅದಕ್ಕೆ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಐರನ್ ಮಾಡ್ಕೋತೀನಿ. ಈಗ ನನ್ನ ಬಟ್ಟೆನೂ ನಂಗೆ ಐರನ್ ಮಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಇಟ್ಸ್ ಓಕೆ, ಏನು ಮಾಡೋಕ್ಕೂ ಆಗಲ್ಲ, ಮಾಡಬೇಕಲ್ವ. ಸೊ ಬೇಗ ಮಾಡ್ತಾಯಿದ್ದೀನಿ. ಹಾಗೆ 9:30 ಆಗೋಗಿತ್ತು, ಬಟ್ ಏನು ಮಾಡೋದು, ಟೈಮ್ ಆಗೋಗಿದೆ. ಐರನ್ ಮಾಡಿಕೊಂಡು ಸ್ವಲ್ಪ ಕೂದಲು ಬಚ್ಕೊಂಡ್ರೆ ಆಗೋಗುತ್ತೆ. ಹಾಗೆ ಟೊಮೆಟೊ ಬಾತ್ ಕೂಡ ಸ್ವಲ್ಪ ರೆಡಿ ಆಗಿದೆ ನೋಡಿ, ಚೆನ್ನಾಗಿ ಉದುರಾಗಿ ಬಂದಿದೆ. ಹಾಗೆ ತುಂಬ ಟೇಸ್ಟಿ ಕೂಡ ಆಗಿತ್ತು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಏನಾರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಕೂಡ. ಟಿಫನೆಲ್ಲ ಮಾಡಿಬಿಟ್ಟು ಹಾಗೆ ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಬಂದೆ. ಹಾಗೆ ಬಂದ ತಕ್ಷಣ ಸ್ವಲ್ಪ ಕೆಲಸ ಇತ್ತು, ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಗೆಸ್ಟ್ ಚೆಕ್-ಇನ್ ಆಗೋಕ್ಕಿಂತ ಮುಂಚೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಸ್ವಲ್ಪ ಆಮೇಲೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪ್ರಿಂಟೌಟ್ ಎಲ್ಲ ತೆಗಿಯೋದಿತ್ತು. ಅದಕ್ಕೋಸ್ಕರ ಅದೆಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಬೇಗ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದಕ್ಕೆ ಮಧ್ಯಾಹ್ನ ಆಗಿಬಿಡ್ತು. ಹಾಗೆ ಲಂಚ್ಗೆ ಅಂದ್ಬಿಟ್ಟು ನಮ್ಮ ಅಣ್ಣ ರೆಸಾರ್ಟ್ಗೆ ಹೋದೆ. ಹಾಗೆ ಬಿರಿಯಾನಿ ಆ್ಯಂಡ್ ಒಂದು ಚಿಕನ್ ಗ್ರೇವಿ ಆ್ಯಂಡ್ ಪರೋಟಾನ ತಿಂದ್ಬಿಟ್ಟು, ಹಾಗೆ ಊಟ ಆದಮೇಲೆ ಒಂದು ಸ್ವಲ್ಪ ವಾಟರ್ ಮೆಲನ್ನ ತಿಂದ್ಬಿಟ್ಟು ಹಾಗೆ ನಾನು ರಿಟರ್ನ್ ಬಂದೆ ವರ್ಕ್ಗೆ. ಹಾಗೆ ನಾನು 3:30 ಆ ಟೈಮ್ಗೆ ನನ್ನ ಮನೆಗೆ ಹೋಗಿದ್ದೆ. ಹಾಗೆ ಬ್ಲ್ಯಾಕ್ ಟೀನ ಕುಡಿದು ಹಾಗೆ ಒಂದು ರಸ್ನ ತಿಂದ್ಬಿಟ್ಟು, ಒಂದು ಅರ್ಧ ಕಿತ್ತಲೆ ಹಣ್ಣು ತಿಂದ್ಬಿಟ್ಟು ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಮನೆಗೆ ಹೋಗಿದ್ದೆ. ಹಾಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ರಿಟರ್ನ್ ಇವಾಗ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು 4 o'clock ಆಗಿತ್ತು. ಹಾಗೆ ಫ್ರೆಶ್ ಆಗಿಬಿಟ್ಟು ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ಹಾಗೆ ಇವತ್ತೊಂದು ಎಂಗೇಜ್ಮೆಂಟ್ ಇತ್ತು, ರಿಂಗ್ ಎಕ್ಸ್ಚೇಂಜು. ಅದ್ರದ್ದು ಬೆಳಗ್ಗೆಯಿಂದ ನಾನು ಡೆಕೋರೇಷನ್ ನೋಡಿರಲಿಲ್ಲ, ಜಸ್ಟ್ ಇವಾಗ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಫಂಕ್ಷನ್ ಎಲ್ಲ ಮುಗಿದೋಗಿತ್ತು ಆಲ್ರೆಡಿ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.